ಬಾಲಿವುಡ್ನ ನಟಿ ಕೆಜಿಎಫ್ನ ಬೆಡಗಿ ರವೀನಾ ಟಂಡನ್ ಕಾರು ಮೂವರಿಗೆ ಗುದ್ದಿ ಹಲ್ಲೆ ನಡೆಸಿರುವಂತಹ ಆರೋಪ ಅವ್ರ ಮೇಲೆ ಕೇಳಿಬಂದಿದೆ. ಸಿಸಿಟಿವಿ ದೃಶ್ಯದಲ್ಲಿ ಕಾರು ಯಾವ ಮಹಿಳೆಗೂ ಕೂಡ ಗುದ್ದೇ ಇಲ್ಲ. ರವೀನಾ ಟಂಡನ್ ಕಾರಿನ ಸಿಸಿಟಿವಿ ದೃಶ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಮುಂಬೈನ ಬಾಂದ್ರಾದ ಕಾರ್ಟರ್ ರಸ್ತೆಯಲ್ಲಿನ ದೃಶ್ಯವನ್ನ ರಿಲೀಸ್ ಮಾಡಿದ್ದಾರೆ ರವೀನಾ ಟಂಡನ್. ರವೀನಾ ಕಾರ್ನಿಂದ ಇಳಿದು ಗಲಾಟೆ ಮಾಡಿದ್ದಾಗಿ ಆರೋಪವನ್ನ ಮಾಡಲಾಗಿತ್ತು. ಡಿಕ್ಕಿ ಹೊಡೆದಿದ್ದಲ್ಲದೆ ಚಾಲಕ ಗಲಾಟೆ ಮಾಡಿದ್ದಾಗಿ ಆರೋಪವನ್ನ ಮಾಡಲಾಗಿತ್ತು. ಮೂವರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾಗಿ ಆರೋಪವನ್ನ ಮಾಡಲಾಗಿತ್ತು. ಆದರೆ ಸಿಸಿಟಿವಿ ದೃಶ್ಯದಲ್ಲಿ ಕಾರ್ ಗುದ್ದೇ ಇಲ್ಲ, ಹಲ್ಲೆಯೂ ಕೂಡ ನಡೆದಿಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಮೊದಲ ವಿಡಿಯೋ ಅಲ್ಲ, ಎರಡನೇ ವಿಡಿಯೋ. ಆ ವಿಡಿಯೋದಲ್ಲಿ ಖುದ್ದು ರವೀನಾ ಟಂಡನ್ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ದಯವಿಟ್ಟು ನನಗೆ ಹಲ್ಲೆ ಮಾಡಬೇಡಿ, ಹೊಡಿಬೇಡಿ ಅಂತ ಹೇಳಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ತಮ್ಮ ಕಾರ್ನ ಚಾಲಕನನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಲ್ಲಿದ್ದಂತಹ ಆ ಗುಂಪು ನಮ್ಮ ತಾಯಿಯ ಮೇಲೆ ಇವರು ಕಾರನ್ನ ಹರಿಸ್ಬಿಟ್ರು, ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ರು. ಮೊದಲು ಡ್ರೈವರ್ ಹಲ್ಲೆ ಮಾಡ್ತಾನೆ, ಆನಂತರ ಕುಡಿದ ಮತ್ತಿನಲ್ಲಿದ್ದ ರವೀನಾ ಟಂಡನ್ ಕಾರ್ನಿಂದ ಕೆಳಕ್ಕಿಳಿದು ನಮ್ಮ ಮೇಲೆ ಗುದ್ದಿದ್ರು, ಹೊಡೆದ್ರು, ತಲೆಗೆ ಹೊಡೆದ್ರು ಅಂತೆಲ್ಲ ಆರೋಪ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಕಂಪ್ಲೇಂಟ್ ನ ರಿಸೀವ್ ಮಾಡಿಲ್ಲ ಅಂತಾನು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಈ ಮಧ್ಯೆ ರವೀನಾ ಟಂಡನ್ ಈ ಸಿಸಿಟಿವಿ ಫುಟೇಜ್ ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಸಿಸಿಟಿವಿ ಫುಟೇಜ್ ನ ರಿಲೀಸ್ ಮಾಡಿದ್ದಾರೆ. ನಮ್ಮ ಕಾರ್ ಯಾರಿಗೂ ಗುದ್ದೇ ಇಲ್ಲ ಅನ್ನುವಂಥ ಕ್ಲಾರಿಟಿ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.